ಮುಚ್ಚಾಕೋದು ಅಂತಲ್ಲ, ಅವರು ಸ್ಟೇಟ್ಮೆಂಟ್ ಅವ್ರದ್ದು ಕೊಟ್ಟ ಮೇಲೆ ಅದರಿಂದ ಏನು ಮಾಹಿತಿ ಈಗ ನನಗೂ ನಿಮಗೂ ಗೊತ್ತಿಲ್ಲ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ. ಕೆಲವಷ್ಟೇ ನೀವು ಪತ್ರಿಕೆಗಳಲ್ಲಿ ಅಥವಾ ಮಾಧ್ಯಮದಲ್ಲಿ ಬಂದಿದೆ, ಅದೆಲ್ಲವೂ ಹಾಗೇ ಇದೆ ಅಂತ ಹೇಳಕ್ ಬರಲ್ಲ. ಅವರು ಏನು ಹೇಳಿದಾರೋ ಅದ್ರ ಮೇಲೆ ಮುಂದುವರಿಯುತ್ತೆ ತನಿಖೆ. ಸರ್, ಕರ್ನಾಟಕದಲ್ಲೂ ಕೂಡ ಯುಪಿ ಮಾದರಿಯ ಬುಲ್ಡೋಸರ್ ಪದ್ಧತಿನ ತರಬೇಕು ಅಂತ ಸದಾನಂದ ಗೌಡರು ಆಗ್ರಹ ಮಾಡ್ತಾ ಇದ್ದಾರೆ. ಅಂದ್ರೆ ಸುಹಾಸ್ ಶೆಟ್ಟಿ ಹತ್ಯೆಗಳು ನಿಂತೋಗುತ್ತೆ. ಗೊತ್ತಿಲ್ಲ, ಬೇಕಾ ಸರ್ ತರಬೇಕಾ? ನನಗೆ ಗೊತ್ತಿಲ್ಲ. ಸೋಷಿಯಲ್ ಮೀಡಿಯಾಗಳಲ್ಲಿ ನೆಕ್ಸ್ಟ್ ಟಾರ್ಗೆಟ್ ಇವರು ನೋಡಿಬೇಕು, ಈ ತರದ ಪ್ರೊವೊಕೇಶನ್ಸ್ ಸಿಕ್ಕಾಪಟ್ಟೆ. ಅಲ್ಲ, ಅದನ್ನೆಲ್ಲ ವೆರಿಫೈ ಮಾಡೋದಕ್ಕೆ ಹೇಳಿದ್ದೇನೆ ನಾನು ಮೊನ್ನೆ ಮಂಗಳೂರಲ್ಲಿ ಕೂಡ ಅದನ್ನ ನಾನು ಹೇಳಿ ಬಂದಿದ್ದೇನೆ. ಈಗಲೂ ಕೂಡ ನಮ್ಮ L&O ADGP ಅವ್ರಿಗೂ ಕೂಡ ತಿಳಿಸಿದ್ದೇನೆ. ಈ ರೀತಿ ಮಾಹಿತಿ ಏನು ಬಂದಿದೆ ಅದ್ರ ಬಗ್ಗೆ ವೆರಿಫೈ ಮಾಡಿ ಯಾರು ಪೋಸ್ಟಿಂಗ್ಸ್ ಮಾಡಿದ್ದಾರೆ ಅವ್ರನ್ನ ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿ ಸೂಚನೆ ಇವತ್ತು ಬೆಳಿಗ್ಗೆನೂ ಕೂಡ ಕೊಟ್ಟಿದ್ದೇನೆ ನಾನು. ಕಾಂಗ್ರೆಸ್ ನಾಯಕರ ಮೇಲೂ FIR ಗಳಾಗಿದ್ದಾವೆ. ಹಾಗಿದ್ರೆ ಅವ್ರನ್ನೂ ಕೂಡ ರೌಡಿ ಶೀಟರ್ ಕರಿಬಹುದಾ ಅಂತ. ಯಾರು ಈಗ ರೌಡಿ ಶೀಟರ್ ಅಂತ ಹೇಳಿ ಆ ಕ್ಯಾಟಗರಿಯಲ್ಲಿ ಪೊಲೀಸಲ್ಲಿ ರಿಜಿಸ್ಟರ್ ಆಗಿದ್ರೆ ಅವ್ರನ್ನ ಕರಿಬೋದಲ್ಲ. ಅವ್ರನ್ನ ಕರಿಯೋದು ಯಾವ ಪಾರ್ಟಿಗಾದ್ರೂ ಇರಲಿ, ಅವ್ರ ಮೇಲೆ ಕೇಸಸ್ ಇದ್ದು ಆ ಸೆಕ್ಷನ್ ಇದ್ರೆ, ರೌಡಿ ಶೀಟರ್ ಸೆಕ್ಷನ್ ಇದ್ರೆ ಕರಿಬೋದು, ಯಾರನ್ನ ಬೇಕಾದ್ರೂ ಕರಿಬೋದು. ಕಾನೂನೇ ಕರೀತಾ ಇದೆ ಅಂದಾಗ ನೀವು ಕರೆಯೋಕ್ಕೇನು ಅಲ್ಲ. ಮುಚ್ಚಾಕೋದು ಅಂತಲ್ಲ, ಅವರು ಸ್ಟೇಟ್ಮೆಂಟ್ ಅವ್ರದ್ದು ಕೊಟ್ಟ ಮೇಲೆ ಅದರಿಂದ ಏನು ಮಾಹಿತಿ ಈಗ ನನಗೂ ನಿಮಗೂ ಗೊತ್ತಿಲ್ಲ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ. ಕೆಲವಷ್ಟೇ ನೀವು ಪತ್ರಿಕೆಗಳಲ್ಲಿ ಅಥವಾ ಮಾಧ್ಯಮದಲ್ಲಿ ಬಂದಿದೆ, ಅದೆಲ್ಲವೂ ಹಾಗೇ ಇದೆ ಅಂತ ಹೇಳಕ್ ಬರಲ್ಲ. ಅವರು ಏನು ಹೇಳಿದಾರೋ ಅದ್ರ ಮೇಲೆ ಮುಂದುವರಿಯುತ್ತೆ ತನಿಖೆ. ಸರ್, ಕರ್ನಾಟಕದಲ್ಲೂ ಕೂಡ ಯುಪಿ ಮಾದರಿಯ ಬುಲ್ಡೋಸರ್ ಪದ್ಧತಿನ ತರಬೇಕು ಅಂತ ಸದಾನಂದ ಗೌಡರು ಆಗ್ರಹ ಮಾಡ್ತಾ ಇದ್ದಾರೆ. ಅಂದ್ರೆ ಸುಹಾಸ್ ಶೆಟ್ಟಿ ಹತ್ಯೆಗಳು ನಿಂತೋಗುತ್ತೆ. ಗೊತ್ತಿಲ್ಲ, ಬೇಕಾ ಸರ್ ತರಬೇಕಾ? ನನಗೆ ಗೊತ್ತಿಲ್ಲ. ಸೋಷಿಯಲ್ ಮೀಡಿಯಾಗಳಲ್ಲಿ ನೆಕ್ಸ್ಟ್ ಟಾರ್ಗೆಟ್ ಇವರು ನೋಡಿಬೇಕು, ಈ ತರದ ಪ್ರೊವೊಕೇಶನ್ಸ್ ಸಿಕ್ಕಾಪಟ್ಟೆ. ಅಲ್ಲ, ಅದನ್ನೆಲ್ಲ ವೆರಿಫೈ ಮಾಡೋದಕ್ಕೆ ಹೇಳಿದ್ದೇನೆ ನಾನು ಮೊನ್ನೆ ಮಂಗಳೂರಲ್ಲಿ ಕೂಡ ಅದನ್ನ ನಾನು ಹೇಳಿ ಬಂದಿದ್ದೇನೆ. ಈಗಲೂ ಕೂಡ ನಮ್ಮ L&O ADGP ಅವ್ರಿಗೂ ಕೂಡ ತಿಳಿಸಿದ್ದೇನೆ. ಈ ರೀತಿ ಮಾಹಿತಿ ಏನು ಬಂದಿದೆ ಅದ್ರ ಬಗ್ಗೆ ವೆರಿಫೈ ಮಾಡಿ ಯಾರು ಪೋಸ್ಟಿಂಗ್ಸ್ ಮಾಡಿದ್ದಾರೆ ಅವ್ರನ್ನ ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿ ಸೂಚನೆ ಇವತ್ತು ಬೆಳಿಗ್ಗೆನೂ ಕೂಡ ಕೊಟ್ಟಿದ್ದೇನೆ ನಾನು. ಕಾಂಗ್ರೆಸ್ ನಾಯಕರ ಮೇಲೂ FIR ಗಳಾಗಿದ್ದಾವೆ. ಹಾಗಿದ್ರೆ ಅವ್ರನ್ನೂ ಕೂಡ ರೌಡಿ ಶೀಟರ್ ಕರಿಬಹುದಾ ಅಂತ. ಯಾರು ಈಗ ರೌಡಿ ಶೀಟರ್ ಅಂತ ಹೇಳಿ ಆ ಕ್ಯಾಟಗರಿಯಲ್ಲಿ ಪೊಲೀಸಲ್ಲಿ ರಿಜಿಸ್ಟರ್ ಆಗಿದ್ರೆ ಅವ್ರನ್ನ ಕರಿಬೋದಲ್ಲ. ಅವ್ರನ್ನ ಕರಿಯೋದು ಯಾವ ಪಾರ್ಟಿಗಾದ್ರೂ ಇರಲಿ, ಅವ್ರ ಮೇಲೆ ಕೇಸಸ್ ಇದ್ದು ಆ ಸೆಕ್ಷನ್ ಇದ್ರೆ, ರೌಡಿ ಶೀಟರ್ ಸೆಕ್ಷನ್ ಇದ್ರೆ ಕರಿಬೋದು, ಯಾರನ್ನ ಬೇಕಾದ್ರೂ ಕರಿಬೋದು. ಕಾನೂನೇ ಕರೀತಾ ಇದೆ ಅಂದಾಗ ನೀವು ಕರೆಯೋಕ್ಕೇನು.